ಆತ್ಮೀಯ ವಿದ್ಯಾರ್ಥಿಗಳೇ, ಬೆಳಗಿನ ಶುಭೋದಯಗಳು. ಮಕ್ಕಳೇ, ಕಳೆದ ತರಗತಿ 10 ವಿಷಯ ವಿಜ್ಞಾನ, ಲೋಹಗಳು ಮತ್ತು ಅಲೋಹಗಳು ಅಂತಕ್ಕಂಥ ಪಾಠದಲ್ಲಿ 2 ಅವಧಿಯಲ್ಲಿ ಈಗ ಫಲಿತಾಂಶಗಳನ್ನು ನೀವು ತಿಳ್ಕೊಂಡಿದ್ದೀರಿ. ಮೊದಲನೇ ಅವಧಿಯಲ್ಲಿ ಲೋಹಗಳು ಮತ್ತು ಅಲೋಹಗಳ ಭೌತ ಗುಣಗಳನ್ನು ತಿಳ್ಕೊಂಡ್ರಿ. ಮತ್ತು ಲೋಹಗಳ ಮತ್ತು ಅಲೋಹಗಳ ಗಾಳಿಯೊಂದಿಗೆ ಲೋಹಗಳು ವರ್ತಿಸಿದಾಗ ನಡೀತಕ್ಕಂಥ ರಾಸಾಯನಿಕ ಕ್ರಿಯೆಗಳು, ಮತ್ತು ಅಲೋಹಗಳು ಆಕ್ಸಿಜನ್ ಜೊತೆಗೆ ವರ್ತಿಸಿದಾಗ ನಡೀತಕ್ಕಂತಹ ರಾಸಾಯನಿಕ ಕ್ರಿಯೆಗಳು. ಸಾಮಾನ್ಯವಾಗಿ ಲೋಹದ ಆಕ್ಸೈಡ್ಗಳು ಪ್ರತ್ಯಾಮ್ಲೀಯ ಆಕ್ಸೈಡ್ಗಳನ್ನು ಉಂಟು ಮಾಡ್ತವೆ. ಅಲೋಹದ ಆಕ್ಸೈಡ್ಗಳು ಸಾಮಾನ್ಯವಾಗಿ ಆಮ್ಲೀಯ ಆಕ್ಸೈಡ್ಗಳನ್ನು ಉಂಟು ಮಾಡ್ತವೆ ಅಂತಕ್ಕಂಥ ವಿಚಾರವನ್ನು ಮೊದಲನೇ ಕಲಿಕಾ ಅವಧಿಯಲ್ಲಿ ತಿಳ್ಕೊಂಡಿರಿ. ಎರಡನೆಯ ಅವಧಿಯಲ್ಲಿ ಲೋಹಗಳ ರಾಸಾಯನಿಕ ಗುಣಗಳ ಬಗ್ಗೆ ತಿಳ್ಕೊಂಡ್ರಿ. ಲೋಹಗಳ ರಾಸಾಯನಿಕ ಗುಣಗಳಿಗೆ ಬಂದಾಗ ಲೋಹಗಳು ಎಲೆಕ್ಟ್ರಾನನ್ನು ಬಿಟ್ಟುಕೊಡುವ ಪ್ರವೃತ್ತಿಯನ್ನು ಹೊಂದಿವೆ. ಎರಡನೇದಾಗಿ ಲೋಹಗಳು ದುರ್ಬಲ ಆಮ್ಲಗಳಿಂದ ಜಲಜನಕವನ್ನು ಸ್ಥಾನಪಲ್ಲಟ ಮಾಡ್ತವೆ. ಲೋಹಗಳು ಆಕ್ಸಿಜನ್ ಜೊತೆಗೆ ವರ್ತಿಸಿ ಪ್ರತ್ಯಾಮ್ಲೀಯ ಆಕ್ಸೈಡ್ಗಳನ್ನು ಕೊಡ್ತವೆ ಅಂತಕ್ಕಂಥ ವಿಚಾರವನ್ನು ಎರಡನೇ ಅವಧಿಯಲ್ಲಿ ತಿಳ್ಕೊಂಡ್ರಿ. ಅಲೋಹಗಳು ಎಲೆಕ್ಟ್ರಾನನ್ನು ಸ್ವೀಕರಿಸುವ ಪ್ರವೃತ್ತಿಯನ್ನು ಹೊಂದಿವೆ. ಅಲೋಹಗಳು ದುರ್ಬಲ ಆಮ್ಲಗಳಿಂದ ಜಲಜನಕವನ್ನು ಸ್ಥಾನಪಲ್ಲಟ ಮಾಡುವುದಿಲ್ಲ. ಅಲೋಹಗಳು ಆಕ್ಸಿಜನ್ ಜೊತೆಗೆ ವರ್ತಿಸಿ ಆಮ್ಲೀಯ ಆಕ್ಸೈಡ್ಗಳನ್ನು ಕೊಡ್ತವೆ. ಮತ್ತು ಲೋಹಗಳು ಏನು ಮಾಡ್ತವೆ? ಅಲೋಹಗಳೊಂದಿಗೆ ವರ್ತಿಸಿ ಅಯಾನಿಕ್ ಸಂಯುಕ್ತಗಳನ್ನು ಉಂಟು ಮಾಡ್ತವೆ. ಅದೇ ರೀತಿ ಅಲೋಹಗಳು ಲೋಹಗಳೊಂದಿಗೆ ವರ್ತಿಸಿ ಅಯಾನಿಕ್ ಸಂಯುಕ್ತಗಳನ್ನು ಉಂಟು ಮಾಡ್ತವೆ ಅಂತಕ್ಕಂಥ ವಿಚಾರವನ್ನು ಕಳೆದ ಎರಡನೇ ಅವಧಿಯಲ್ಲಿ ತಿಳ್ಕೊಂಡ್ರಿ. ಹಾಗಾದರೆ ಈ ಲೋಹಗಳು ಮತ್ತು ಅಲೋಹಗಳು ಅಂತಕ್ಕಂತಹ ಮೂರನೆಯ ಅವಧಿಯ ಫಲಿತಾಂಶಗಳಲ್ಲಿ ನಾವು ತಿಳ್ಕೊಳ್ತಕ್ಕಂಥ ವಿಚಾರ ಏನಪ್ಪಾ ಅಂತಂದರೆ, ಅಯಾನಿಕ್ ಸಂಯುಕ್ತಗಳು ಯಾವ ರೀತಿ ಉಂಟಾಗ್ತವೆ ಮತ್ತು ಆ ಅಯಾನಿಕ್ ಸಂಯುಕ್ತಗಳ ಗುಣಲಕ್ಷಣಗಳನ್ನು ನೋಡ್ಬೇಕಾಗ್ತದೆ. ಏನಂದ್ರೆ ಅಯಾನಿಕ್ ಸಂಯುಕ್ತಗಳಂದ್ರೆ ಏನು ಅಂತಕ್ಕಂಥದ್ದನ್ನು ನಾವು ನೋಡ್ಬೇಕೀಗ. ಏನಪ್ಪ ಅಯಾನಿಕ್ ಸಂಯುಕ್ತಗಳು ಅಂದರೆ, ಲೋಹಗಳಿಂದ ವೇಲೆನ್ಸ್ ಎಲೆಕ್ಟ್ರಾನುಗಳು ಲೋಹದಿಂದ ಅಲೋಹಕ್ಕೆ ವರ್ಗಾವಣೆ ಆಗುವುದರ ಮೂಲಕ ಉಂಟಾಗುವ ಸಂಯುಕ್ತಗಳಿಗೆ ಅಯಾನಿಕ್ ಸಂಯುಕ್ತಗಳು ಅಂತ ಕರಿತೀವಿ, ಅಥವಾ ಎಲೆಕ್ಟ್ರೋವೇಲೆಂಟ್ ಸಂಯುಕ್ತಗಳು. ಅಂದರೆ ನಾವು ಲೋಹಗಳಲ್ಲಿ ಎಲೆಕ್ಟ್ರಾನ್ ವಿನ್ಯಾಸ ಬರೆದಾಗ ಅತ್ಯಂತ ಹೊರ ಕವಚದಲ್ಲಿರ್ತಕ್ಕಂಥ ಎಲೆಕ್ಟ್ರಾನ್ಗಳು ವೇಲೆನ್ಸ್ ಎಲೆಕ್ಟ್ರಾನ್ ಅಂತ ವೇಲೆನ್ಸ್ ಎಲೆಕ್ಟ್ರಾನ್ಗಳು ಲೋಹಗಳಿಂದ ಅಲೋಹಗಳಿಗೆ ವರ್ಗಾವಣೆ ಆಗುವುದರ ಮೂಲಕ ಉಂಟಾಗುವ ಸಂಯುಕ್ತಗಳಿಗೆ ಅಯಾನಿಕ್ ಸಂಯುಕ್ತಗಳು ಅಥವಾ ಎಲೆಕ್ಟ್ರೋವೇಲೆಂಟ್ ಸಂಯುಕ್ತಗಳು ಅಂತ ಕರಿತೇವೆ. ಉದಾಹರಣೆ, ಅಯಾನಿಕ್ ಸಂಯುಕ್ತಗಳಿಗೆ ಉದಾಹರಣೆ NaCl ಸೋಡಿಯಂ ಕ್ಲೋರೈಡ್, ಮೆಗ್ನೀಷಿಯಂ ಕ್ಲೋರೈಡ್, ತಾಮ್ರದ ಸಲ್ಫೇಟ್. ಇವು ಅಯಾನಿಕ್ ಸಂಯುಕ್ತಗಳಿಗೆ ಉದಾಹರಣೆ. ಒಂದೇದು ಸೋಡಿಯಂ ಕ್ಲೋರೈಡ್, ಮೆಗ್ನೀಷಿಯಂ ಕ್ಲೋರೈಡ್, ತಾಮ್ರದ ಸಲ್ಫೇಟ್. ಅಂದರೆ ಲೋಹಗಳು ತಮ್ಮ ಅತ್ಯಂತ ಹೊರಕವಚದಲ್ಲಿರ್ತಕ್ಕಂಥ ಎಲೆಕ್ಟ್ರಾನ್ಗಳನ್ನು ವರ್ಗಾಯಿಸುತ್ತವೆ. ಯಾವಾಗ ಈ ಲೋಹಗಳು ಏನ್ ಮಾಡ್ತವೆ, ನಮ್ಮ ಅತ್ಯಂತ ಹೊರಕವಚದ ಎಲೆಕ್ಟ್ರಾನ್ಗಳನ್ನು ವರ್ಗಾಯಿಸ್ತವೆ, ಅವಾಗ ಏನಾಗ್ತವಪ್ಪ ಅಂದ್ರೆ ಧನಾಯಾನಗಳಾಗ್ತವೆ. ಉದಾಹರಣೆಗೆ ನಾವು ಸೋಡಿಯಂ ಅನ್ನು ತೆಗೆದುಕೊಂಡಾಗ ಸೋಡಿಯಂ ಎಲೆಕ್ಟ್ರಾನ್ ವಿನ್ಯಾಸ ಮಾಡಿದಾಗ 1s2 2s2 2p6 3s1 ನೋಡಿ. ಇಲ್ಲಿ K ಕವಚ, L ಕವಚ ಮತ್ತು M ಕವಚ ಅಂತ ಇರ್ತವೆ. K ಕವಚ ಪೂರ್ಣವಾಗಿ ಭರ್ತಿಯಾಗಿದೆ, L ಕವಚ ಪೂರ್ತಿಯಾಗಿ 8 ಎಲೆಕ್ಟ್ರಾನ್, ಅತ್ಯಂತ ಹೊರ ಕವಚ M ಕವಚದಲ್ಲಿ 1 ಎಲೆಕ್ಟ್ರಾನ್ ಇದೆ. ಈ 1 ಎಲೆಕ್ಟ್ರಾನ್ ಅನ್ನ ಏನ್ ಮಾಡ್ತವೆ ಲೋಹಗಳು, ಸೋಡಿಯಂ ಲೋಹ ಕಳ್ಕೊಳ್ತತಿ, ಅದು ಬಿಟ್ಕೊಡ್ತತಿ. ಬಿಟ್ಕೊಟ್ಟಾಗ Na+
ಧನ ಅಯಾನ್ ಆಗುತ್ತದೆ. ಅಂದ್ರೆ ಲೋಹಗಳು ವೇಲೆನ್ಸ್ ಎಲೆಕ್ಟ್ರಾನ್ಗಳನ್ನ ವರ್ಗಾಯಿಸ್ತವೆ, ಅವಾಗ ಏನಾಗ್ತವೆ ಧನ ಅಯಾನ್ಗಳಾಗ್ತವೆ. ಅದೇ ರೀತಿ ಕ್ಯಾಲ್ಸಿಯಂ ಈ ಕ್ಯಾಲ್ಸಿಯಂ ಪರಮಾಣು ಸಂಖ್ಯೆ 20 1s2 2s2 2p6 3s2 3p6 4s2 ನೋಡಿ 2 8 8 2 ನೋಡಿ. ಈ ಕ್ಯಾಲ್ಸಿಯಂ ನಲ್ಲಿ ಅತ್ಯಂತ ಹೊರಕವಚದ ವೇಲೆನ್ಸ್ ಎಲೆಕ್ಟ್ರಾನ್ ಎಷ್ಟಪ್ಪ ಅಂತಂದ್ರೆ 2 ಇದಾವೆ. ಈ 2 ಎಲೆಕ್ಟ್ರಾನ್ ಅನ್ನ ಕಳ್ಕೊಳ್ತತಿ, ಅವಾಗ ಅದು ಕ್ಯಾಲ್ಸಿಯಂ ಧನ ಅಯಾನ್ ಆಗುತ್ತದೆ. ಅಂದ್ರೆ ಲೋಹಗಳು ಎಲೆಕ್ಟ್ರಾನ್ಗಳನ್ನು ಕಳೆದುಕೊಂಡಾಗ ಏನಾಗ್ತವೆ ಧನ ಅಯಾನ್ಗಳಾಗ್ತವೆ. ಅದೇ ಹಲೋಗಳು ಏನ್ ಮಾಡ್ತಾವ ಮಕ್ಕಳೇ ಅಂತಂದ್ರೆ, ಹಲೋಗಳು ವೇಲೆನ್ಸ್ ಎಲೆಕ್ಟ್ರಾನ್ಗಳನ್ನ ಸ್ವೀಕರಿಸುವುದರಿಂದ ಏನಾಗ್ತವೆ, ಹಲೋಗಳು ಎಲೆಕ್ಟ್ರಾನ್ಗಳನ್ನ ಲೋಹಗಳು ಬಿಟ್ಟುಕೊಟ್ಟಂತ ಎಲೆಕ್ಟ್ರಾನ್ಗಳನ್ನ ಹಲೋಗಳದವಲ್ಲ ಆ ಎಲೆಕ್ಟ್ರಾನ್ಗಳನ್ನ ಸ್ವೀಕರಿಸಿದಾಗ ಅವು ಋಣಾವೇಶಗಳು ಆಗ್ತವೆ ಅಥವಾ ಆ್ಯನಯಾನ್ ಅಂತ ಹೇಳ್ತವೆ. ಲೋಹಗಳು ಎಲೆಕ್ಟ್ರಾನ್ ಕಳೆದುಕೊಂಡು ಕ್ಯಾಟಯಾನ್ಗಳಾಗ್ತವೆ. ಅಲೋಹಗಳು ಎಲೆಕ್ಟ್ರಾನ್ಗಳನ್ನು ಸ್ವೀಕರಿಸಿ ಋಣಾಯಾನ್ ಅಥವಾ ಆ್ಯನಯಾನ್ಗಳಾಗ್ತವೆ. ಉದಾಹರಣೆಗೆ ಕ್ಲೋರಿನ್ Cl ಮೈನಸ್, ಆಮ್ಲಜನಕ ಮೈನಸ್ ಮೈನಸ್. ಇಲ್ಲಿ ಕ್ಲೋರಿನ್ ಒಂದು ಮೈನಸ್ ಚಿಹ್ನೆಯಲ್ಲಿದೆ, ಒಂದು ಎಲೆಕ್ಟ್ರಾನ್ ಪಡ್ಕೊಳ್ತೈತಿ. ಇಲ್ಲಿ ಆಮ್ಲಜನಕ 2 ಮೈನಸ್ ಚಿಹ್ನೆ 2 ಎಲೆಕ್ಟ್ರಾನ್ ಪಡ್ಕೊಳ್ತೈತಿ. ಹಿಂಗೆ ಲೋಹಗಳು ಎಲೆಕ್ಟ್ರಾನ್ ಅನ್ನು ಕಳೆದುಕೊಂಡು ಧನಾಯಾನ್ ಅಥವಾ ಕ್ಯಾಟಯಾನ್ಗಳಾಗ್ತವೆ. ಅಲೋಹಗಳು ಎಲೆಕ್ಟ್ರಾನ್ಗಳನ್ನು ಸ್ವೀಕರಿಸಿ ಏನ್ ಮಾಡ್ತವೆ ಋಣಾಯಾನ್ ಅಥವಾ ಆ್ಯನಯಾನ್ಗಳು ಆಗ್ತವೆ. ಈಗಾಗಲೇ ನೀವು ಎಲೆಕ್ಟ್ರಾನ್ ವಿನ್ಯಾಸದ ಬಗ್ಗೆ ಇಂದಿನ ತರಗತಿಯಲ್ಲಿ ತಿಳ್ಕೊಂಡಿದ್ದೀರಿ. ಏನು ಎಲೆಕ್ಟ್ರಾನ್ ವಿನ್ಯಾಸ ಅಂತಂದ್ರೆ, ಪರಮಾಣುವಿನ ವಿವಿಧ ಕವಚಗಳಲ್ಲಿ ಎಲೆಕ್ಟ್ರಾನ್ಗಳು ಹೇಗೆ ಹಂಚಿಕೆಯಾಗಿವೆ ಎಂಬುದನ್ನು ತಿಳಿಸಿಕೊಡುವುದೇ ಎಲೆಕ್ಟ್ರಾನ್ ವಿನ್ಯಾಸ ಅಂತ ಹೇಳ್ತೇವೆ. ಅದನ್ನೀಗ ತಿಳ್ಕೊಂಡಿದ್ದೀನಿ. ಅಂದ್ರೆ ಸಂಪೂರ್ಣ ಭರ್ತಿಯಾದ ವೇಲೆನ್ಸಿ ಕವಚಗಳನ್ನು ಹೊಂದಿರುವ ಜಡಾನಿಲಗಳು ಕಡಿಮೆ ರಾಸಾಯನಿಕ ಚಟುವಟಿಕೆಯನ್ನ ಹೊಂದಿರ್ತವೆ. ನೋಡಿ, ಈಗ ಕೆಲವು ಜಡಾನಿಲಗಳು ಅಂತ ಬರ್ತವೆ, ಅವು ಸಂಪೂರ್ಣವಾಗಿ ಅದರ ಕವಚಗಳನ್ನು ಭರ್ತಿಯಾಗಿರ್ತಕ್ಕಂಥ ವೇಲೆನ್ಸ್ ಕವಚಗಳನ್ನು ಹೊಂದಿರುವ ಜಡಾನಿಲಗಳು ಕಡಿಮೆ ರಾಸಾಯನಿಕ ಚಟುವಟಿಕೆಯನ್ನ ಹೊಂದಿರ್ತವೆ. ಹಾಗಾದ್ರೆ ಈ ಜಡಾನಿಲಗಳಾಗಿರ್ತಕ್ಕಂಥ ಹೀಲಿಯಮು, ನಿಯಾನು, ಆರ್ಗಾನು, ಕ್ರಿಪ್ಟಾನ್ ಅಂತಕ್ಕಂಥ ಜಡಾನಿಲಗಳು ಇವುಗಳನ್ನು ಎಲೆಕ್ಟ್ರಾನ್ ವಿನ್ಯಾಸ ಬರೆದಾಗ ನೋಡಿ ಹೀಲಿಯಂ ಎಲೆಕ್ಟ್ರಾನ್ ವಿನ್ಯಾಸ 1s2, ನಿಯಾನ್ ನೋಡಿ 10 ಪರಮಾಣು ಸಂಖ್ಯೆ 1s2 2s2 2p6 6 8 10. ಅದೇ ರೀತಿ ಆರ್ಗಾನ್ ನೋಡಿ 18 1s2 2s2 2p6 3s2 3p6 ನೋಡಿ. ಇವು ತಮ್ಮ ಕವಚಗಳಲ್ಲಿ ಪೂರ್ಣ ವೇಲೆನ್ಸ್ ಎಲೆಕ್ಟ್ರಾನ್ ಪೂರ್ಣ ಕವಚದಿಂದ ತುಂಬಿರೋದ್ರಿಂದ ಇವನ್ನ ಜಡಾನಿಲಗಳು ಅಂತ ಕರಿತೇವೆ. ಯಾಕಪ್ಪ ಅಂದ್ರೆ ಇವನ್ನ ಯಾಕೆ ಜಡಾನಿಲ ಅಂತ ಕರಿತೇವಪ್ಪ ಅಂತಂದ್ರೆ, ಇವು ತಮ್ಮ ಅತ್ಯಂತ ಹೊರ ಕವಚದಲ್ಲಿರ್ತಕ್ಕಂಥ ಯಾವುದೇ ವೇಲೆನ್ಸ್ ಎಲೆಕ್ಟ್ರಾನ್ಗಳನ್ನ ಇತರ ಪರಮಾಣುವಿಗೆ ವರ್ಗಾವಣೆ ಮಾಡುವುದಾಗಲಿ ಅಥವಾ ಇತರ ಪರಮಾಣುಗಳಿಂದ ತೆಗೆದುಕೊಳ್ಳುವುದಾಗಲಿ ಮಾಡುವುದಿಲ್ಲ. ಹಾಗಾಗಿ ಇವು ರಾಸಾಯನಿಕವಾಗಿ ಜಡವಾಗಿರ್ತವೆ. ಅಷ್ಟೇ ಅಲ್ಲ, ಈ ಅಯಾನಿಕ್ ಸಂಯುಕ್ತಗಳು ಈಗ ಲೋಹಗಳ ಕ್ರಿಯಾಶೀಲತೆ ಅಂದ್ರೆ ಏನಪ್ಪಾ ಅಂತಂದ್ರೆ, ಲೋಹಗಳು ಏನ್ ಮಾಡ್ತವೆ ಇತರೆ ಧಾತುಗಳೊಂದಿಗೆ ಏನ್ ಮಾಡ್ತವೆ ಪರಸ್ಪರ ಪ್ರತಿವರ್ತನೆ ಮಾಡುವುದನ್ನು, ಅಂದ್ರೆ ಎಲೆಕ್ಟ್ರಾನ್ ಅನ್ನು ವರ್ಗಾವಣೆ ಮಾಡುವುದರ ಮುಖಾಂತರ ಸಂಯುಕ್ತ ವೇಲೆನ್ಸ್ ಕವಚಗಳನ್ನು ಹೊಂದುವ ಲೋಹಗಳ ಪ್ರವೃತ್ತಿ ಅಂತ, ಅಥವಾ ಎಲೆಕ್ಟ್ರಾನ್ ಅನ್ನ ಬಿಟ್ಟುಕೊಡುವುದು ಅಥವಾ ಎಲೆಕ್ಟ್ರಾನ್ ಅನ್ನ ಕಳೆದುಕೊಳ್ಳುವುದ ಪ್ರವೃತ್ತಿಯನ್ನ ಲೋಹಗಳು ತೋರಿಸ್ತವೆ. ಅದನ್ನೇ ನಾವು ಕ್ರಿಯಾಶೀಲತೆ ಅಂತ ಕರಿತೇವೆ. ಈಗ ಉದಾಹರಣೆಗೆ ಜಡಾನಿಲಗಳು ಕೆಲವು ಅಲೋಹಗಳ ಎಲೆಕ್ಟ್ರಾನ್ ವಿನ್ಯಾಸವನ್ನು ಅವಲೋಕಿಸಿದಾಗ ಇಲ್ಲಿ ಪರಮಾಣುವಿನಲ್ಲಿ ವಿವಿಧ ಕವಚಗಳು ಇರ್ತವೆ. ಆ ವಿವಿಧ ಕವಚಗಳು ಯಾವಪ್ಪ ಅಂದ್ರೆ ಕೆ, ಎಲ್, ಎಂ ಮತ್ತು ಎನ್ ಅಂತ ಹೇಳ್ತೇವೆ. ಈಗ ನೋಡಿ, ಒಂದು ಪರಮಾಣುವಿನ ರಚನೆ ನೋಡಿದಾಗ ನೋಡಿ, ಇಲ್ಲಿ ಪರಮಾಣು ಬೀಜ, ಇದು ಪರಮಾಣಿನ ಮೊದಲನೇ ಕವಚ ಕೆ ಕವಚ ಅಂತ ಹೇಳ್ತೇವೆ. ಇದು ಎಲ್ ಕವಚ ಅಂತ ಹೇಳ್ತೇವೆ ನಾವು, ಮತ್ತೆ ಇದನ್ನ ಎಂ ಕವಚ ಅಂತ ಹೇಳ್ತೇವೆ. ನಾವೀಗ ನೋಡಿ, ಈಗ ಈ ಜಡಾನಿಲಗಳು ಮತ್ತು ಕೆಲವು ಲೋಹಗಳು ಮತ್ತು ಅಲೋಹಗಳ ಎಲೆಕ್ಟ್ರಾನ್ ವಿನ್ಯಾಸವನ್ನು ಅವಲೋಕಿಸೋಣ. ಈಗ ನೋಡಿ, ಉದಾಹರಣೆ ನಿಯಾನ್ ಅಂತಕ್ಕಂಥದ್ದು ಜಡಾನಿಲ. ಇದು ಎಲೆಕ್ಟ್ರಾನ್ ವಿನ್ಯಾಸವನ್ನು ನೋಡಿದಾಗ 1s2 2s2 2p6 ನೋಡ್ರಿ, ಮೊದಲನೇ
ಬೀಜ ಕೇಂದ್ರದ ಸಮೀಪದಲ್ಲಿರ್ತಕ್ಕಂಥ ಕವಚವನ್ನು ನಾವೇನಂತ ಕರಿತೀವಿ ಕೆ ಕವಚ. ಬೀಜ ಕೇಂದ್ರದ ಸ್ವಲ್ಪ ದೂರದಲ್ಲಿರ್ತಕ್ಕಂಥದ್ದು ಎಲ್ ಕವಚ ಅಂತ ಹೇಳ್ತೀವಿ. ಬೀಜ ಕೇಂದ್ರದ ಮೂರನೇ ಕವಚ ಅಂತ ಎಂ ಅಂತ ಹೇಳ್ತೀವಿ ಮತ್ತು ನಾಲ್ಕನೇ ಕವಚ ಎನ್ ಅಂತ ಹೇಳ್ತೀವಿ. ಈಗ ನೋಡ್ರಿ ನಿಯಾನ್ನ ಪರಮಾಣಿನ ಪರಮಾಣಿನಲ್ಲಿ ಎಲೆಕ್ಟ್ರಾನ್ ಹಂಚಿಕೆ ಹೆಂಗಾಗಿದೆಯಪ್ಪ ಅಂದ್ರೆ ಕೆ ನಲ್ಲಿ ಏನಾಗಿದೆ 2 ಎಲೆಕ್ಟ್ರಾನ್ಗಳು ಹಂಚಿಕೆ ಆಗಿದ್ದಾವೆ. ಎಲ್ಲಲ್ಲಿ ಎಷ್ಟು ನಮ್ಗೆ 8 ನೋಡ್ರಿ 1 2 3 4 5 6 7 8 2 2 4 6 8 ಅಂದ್ರೆ ಇಲ್ಲಿ ನಾವು ನಿಯಾನ್ ನೋಡಿದ ಗೆಳದಿಂದ ಕೆ ಕವಚದಲ್ಲಿ 2 ಎಲೆಕ್ಟ್ರಾನ್ ಎಲ್ ಕವಚದಲ್ಲಿ 8 ಎಲೆಕ್ಟ್ರಾನ್ ಇವೆ. ಅದೇ ರೀತಿ ಲೋಹವಾಗಿರ್ತಕ್ಕಂಥ ಸೋಡಿಯಂ ತಗೊಳ್ರಿ. ಸೋಡಿಯಂ ಪರಮಾಣು ಸಂಖ್ಯೆ 11 1s2 2s2 2p6 3s1 ನೋಡಿ 11. ಇಲ್ಲಿ ಮೊದಲನೇ ಕವಚಕ್ಕೆ 2 ಎಲೆಕ್ಟ್ರಾನ್ ಎಲ್ ಅಲ್ಲಿ 8 ಮತ್ತೆ ಎಂ ಅಲ್ಲಿ 1 ಎಲೆಕ್ಟ್ರಾನ್ ಹಂಚಿಕೆ ಆಗಿದೆ. ನಾವು ಆಕ್ಸಿಜನ್ ಅನ್ನ ತೆಗೆದುಕೊಂಡಾಗ ಆಮ್ಲಜನಕವನ್ನು ತೆಗೆದುಕೊಂಡಾಗ ಆಕ್ಸಿಜನ್ ಪರಮಾಣು ಸಂಖ್ಯೆ 8 1s2 2s2 2p4 ನೋಡಿ 4 7 6 7 8 ಅಂದ್ರೆ ಮೊದಲನೇ ಕವಚ ಕೆ ನಲ್ಲಿ 2 ಎಲೆಕ್ಟ್ರಾನ್ ಎಲ್ ಅಲ್ಲಿ 8 ಎಲೆಕ್ಟ್ರಾನ್. ಹೀಗೆ ನಾವು ಲೋಹ ಮತ್ತು ಅಲೋಹಗಳಲ್ಲಿ ವಿವಿಧ ಕವಚಗಳಲ್ಲಿ ಎಲೆಕ್ಟ್ರಾನ್ಗಳ ಹಂಚಿಕೆಯನ್ನು ನಾವು ನೋಡಬಹುದು ಮಕ್ಕಳೇ. ಈಗ ಉದಾಹರಣೆಗೆ ಹೀಲಿಯಂನಲ್ಲಿ ಪರಮಾಣು ಸಂಖ್ಯೆ 2 ಇದೆ. 2 ಇದೆಯಪ್ಪ ಅಂತಂದ್ರೆ ಕೆ ಕವಚದಲ್ಲಿ 2 ಎಲೆಕ್ಟ್ರಾನ್, ನಿಯಾನಲ್ಲಿ ಕೆ ಕವಚದಲ್ಲಿ 2 ಎಲ್ ಕವಚದಲ್ಲಿ 8, ಸೋಡಿಯಂನಲ್ಲಿ ಲೋಹದಲ್ಲಿ ಕೆ ಕವಚದಲ್ಲಿ 2 ಎಲ್ ಕವಚದಲ್ಲಿ 8 ಎಂ ಕವಚದಲ್ಲಿ 1, ಅಲೋಹವಾಗಿರ್ತಕ್ಕಂಥ ಆಕ್ಸಿಜನ್ ನೋಡಿದಾಗ ಕೆ ಕವಚದಲ್ಲಿ ಎಲ್ ಮತ್ತು ಎಲ್ ಕವಚದಲ್ಲಿ 8 ಎಲೆಕ್ಟ್ರಾನ್ಗಳನ್ನು ನೋಡಬಹುದು. ಈಗ ಹಾಗಾದ್ರೆ ಸೋಡಿಯಂ ತನ್ನ ಹೊರ ಕವಚದಲ್ಲಿ 1 ಎಲೆಕ್ಟ್ರಾನ್ ಹೊಂದಿರುವುದನ್ನು ನಾವು ಕಾಣ್ತೇವೆ. ಸೋಡಿಯಂ ತನ್ನ ಹೊರ ಕವಚದಲ್ಲಿ 1 ಎಲೆಕ್ಟ್ರಾನ್ ಹೊಂದಿರುವುದನ್ನು ನಾವು ಕಾಣ್ತೇವೆ. ಹಂಗಾದ್ರೆ ಸೋಡಿಯಂನ ಒಂದು ಎಲೆಕ್ಟ್ರಾನ್ ಹೊಂದಿರೋದನ್ನು ನಾವು ಈ ತರ ತೋರಿಸ್ತೇವೆ ಮಕ್ಕಳೇ. ಹೆಂಗಪ್ಪ ಅಂತಂದ್ರೆ ನೋಡಿ, ಸೋಡಿಯಂನ ಪರಮಾಣು ಬೀಜದಲ್ಲಿ 11 ಪ್ರೋಟಾನ್ಸ್ ಇರ್ತವೆ, 11 ಪ್ರೋಟಾನ್ಸ್ ಇರ್ತವೆ, 11 ನ್ಯೂಟ್ರಾನ್ಸ್ ಇರ್ತವೆ. ಹಾಗಾದ್ರೆ ಅದು ನೋಡ್ರಿ, ಇದು ನೋಡಿದಾಗ ಇದು ಪರಮಾಣಿನ ಬೀಜ ಕೇಂದ್ರ. ಈ ಬೀಜ ಕೇಂದ್ರ 11 ಪ್ರೋಟಾನ್ಸ್ ಮತ್ತು 11 ನ್ಯೂಟ್ರಾನ್ಸ್ ಇರ್ತವೆ. ಈಗ ನೆಕ್ಸ್ಟ್ ಕವಚ ಯಾವ್ದಪ್ಪ ಅಂತ ಕೆ ಕವಚ. ಈ ಕೆ ಕವಚದಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಇರ್ತಾವಪ್ಪ ಅಂತಂದ್ರೆ 2 ಎಲೆಕ್ಟ್ರಾನ್ಸ್ ಇರ್ತವೆ. ಮತ್ತೆ ಎಲ್ ಕವಚ ತೆಗೆದುಕೊಂಡಾಗ ಅದರಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಇರ್ತಾವಪ್ಪ ಅಂತಂದ್ರೆ 8 ಎಲೆಕ್ಟ್ರಾನ್ಸ್ ಇರ್ತವೆ, 8 ಎಲೆಕ್ಟ್ರಾನ್ಸ್ ಇರ್ತವೆ. ಇನ್ನು ಎಂ ಕವಚ ತೆಗೆದುಕೊಂಡಾಗ 1 ಎಲೆಕ್ಟ್ರಾನ್ಸ್ ಇರ್ತದೆ. ನೋಡ್ರಿ ಇದನ್ನು ನೋಡ್ರಿ, ಸೋಡಿಯಂ ಎಲೆಕ್ಟ್ರಾನ್ ಬಂದಾಗ 1s2 2s2 2p6 3s1 ನೋಡಿ. ಮೊದಲನೇ ಕವಚಕ್ಕೆ 2 ಎಲೆಕ್ಟ್ರಾನ್ಸ್ ಇದಾವೆ, ಎಲ್ ಕವಚದಲ್ಲಿ 8 ಎಲೆಕ್ಟ್ರಾನ್ 2 2 4 6 8, ಎಂ ಕವಚದಲ್ಲಿ 1 ಎಲೆಕ್ಟ್ರಾನ್. ಈ ರೀತಿ ಸೋಡಿಯಂ ಪರಮಾಣು ತನ್ನ ಹೊರ ಕವಚದಲ್ಲಿ 1 ಎಲೆಕ್ಟ್ರಾನ್ ಅನ್ನ ಹೊಂದಿರುವುದನ್ನು ಕಾಣ್ತೇವೆ. ಒಂದು ವೇಳೆ ಎಂ ಕವಚದಿಂದ ಏನಾಗ್ತದೆ, ಎಲೆಕ್ಟ್ರಾನ್ ಅನ್ನು ಕಳೆದುಕೊಂಡರೆ ನಂತರ ನೋಡಿ, ಈ ಎಂ ಕವಚದಲ್ಲಿ 1 ಎಲೆಕ್ಟ್ರಾನ್ ಅನ್ನು ಸೋಡಿಯಂ ಕಳ್ಕೊಂಡ್ರೆ ಎಲ್ ಕವಚದಲ್ಲಿ ಹೊರ ಕವಚ ಆಗುತ್ತದೆ. ಸೋಡಿಯಂ ಏನಾದರೂ ಎಂ ಕವಚದಲ್ಲಿರ್ತಕ್ಕಂಥ 1 ಎಲೆಕ್ಟ್ರಾನ್ ಕಳ್ಕೊಂಡ್ರೆ ಆವಾಗ ಸೋಡಿಯಂ ಅತ್ಯಂತ ಹೊರ ಕವಚ ಯಾವ್ದಾಗುತ್ತಂದ್ರೆ ಎಲ್ ಆಗುತ್ತದೆ. ಮತ್ತೆ ಸ್ಥಿರ ಅಷ್ಟಕ ವಿನ್ಯಾಸವನ್ನು ಹೊಂದದೆ. ನೋಡ್ರಿ, ಒಂದು ವೇಳೆ ಈ ಎಂ ಕವಚದಲ್ಲಿರ್ತಕ್ಕಂಥ 1 ಎಲೆಕ್ಟ್ರಾನ್ ಅನ್ನು ಕಳ್ಕೊಂಡಾಗ ಸೋಡಿಯಂ ಅತ್ಯಂತ ಹೊರ ಕವಚ ಎಲ್ ಆಗುತ್ತೆ ಮತ್ತು ಅಷ್ಟಕ ಸ್ಥಿರ ವಿನ್ಯಾಸವನ್ನ ಹೊಂದದೆ. ನೋಡಿ, 11 ಪ್ರೋಟಾನ್ 11 ನ್ಯೂಟ್ರಾನ್ಸ್ ಇರ್ತವೆ. ಮೊದಲನೇ ಕವಚದಲ್ಲಿ 2 ಎಲೆಕ್ಟ್ರಾನ್, ಮತ್ತೆ ಎಲ್ ಕವಚದಲ್ಲಿ ನೋಡ್ರಿ 8 ಎಲೆಕ್ಟ್ರಾನ್ ಅಂತ 2 2 4 6 8. ಈ ರೀತಿ ಸೋಡಿಯಂ ಎಂ ಕವಚದಲ್ಲಿ ಇರ್ತಕ್ಕಂಥ 1 ಎಲೆಕ್ಟ್ರಾನ್ ಅನ್ನು ಕಳೆದುಕೊಂಡಾಗ ಅಂತಿಮ ಕವಚ ಸೋಡಿಯಂ ಎಲ್ ಕವಚ ಆಗ್ತದೆ. ಮತ್ತೆ ಅಷ್ಟಕ ಸ್ಥಿರ ವಿನ್ಯಾಸವನ್ನ ಯಾವುದು ಹೊಂದುತ್ತದೆ. ಅಂದ್ರೆ ಹೊರಗಿನ ಕವಚದಲ್ಲಿ 8 ಎಲೆಕ್ಟ್ರಾನ್ ವಿನ್ಯಾಸವನ್ನ ಹೊಂದುತ್ತದೆ. ಈ ಪರಮಾಣುವಿನ ಬೀಜ ಕೇಂದ್ರದಲ್ಲಿ ಸಹ, ಅಂದ್ರೆ ಸೋಡಿಯಂನ ಈ ಪರಮಾಣು ಬೀಜ ಕೇಂದ್ರದಲ್ಲಿ ಎಷ್ಟು ಪ್ರೋಟಾನ್ಸ್ ಇವೆ ನೋಡುವ. 1 ಎಲೆಕ್ಟ್ರಾನ್ ಕಳ್ಕೊಂಡ್ರು ಸಹ ಸೋಡಿಯಂನ ಪರಮಾಣು ಬೀಜ ಕೇಂದ್ರದಲ್ಲಿ ಈಗಲೂ ಎಷ್ಟು ಪ್ರೋಟಾನ್ಸ್ಗಳು ಇರ್ತಾವಪ್ಪ ಅಂದ್ರೆ 11 ಪ್ರೋಟಾನ್ಗಳನ್ನು ಹೊಂದಿರುತ್ತದೆ. ಆದರೆ ಎಲೆಕ್ಟ್ರಾನ್ಗಳ ಸಂಖ್ಯೆ ಎಷ್ಟಿರ್ತದೆ? 11 ಪ್ರೋಟಾನ್ ಇರ್ತದೆ. ಎಲೆಕ್ಟ್ರಾನ್ಗಳ ಸಂಖ್ಯೆ 2 2 4 6 8 10.
ಒಂದು ಎಲೆಕ್ಟ್ರಾನ್ ಅನ್ನು ಕಳೆದುಕೊಂಡ್ರು ಸಹ ಸೋಡಿಯಂನ ಪರಮಾಣು ಬೀಜ ಕೇಂದ್ರದಲ್ಲಿ 11 ಪ್ರೋಟಾನ್ಸ್ ಇರ್ತವೆ, 10 ಎಲೆಕ್ಟ್ರಾನ್ ಅನ್ನ ಸಂಖ್ಯೆ ಆಗಿರ್ತದೆ. ಆದ್ದರಿಂದ ನಿವ್ವಳ ಧನ ಆವೇಶ ಹೊಂದಿ ಸೋಡಿಯಂ ಏನಾಗುತ್ತೆ, ಧನಾಯನ ಆಗುತ್ತದೆ. ಆ ಧನಾಯನ ಆದಾಗ ನಾವು Na+ ಅಂತ ಬರೀತೇವೆ. ಹಂಗಾದ್ರೆ ಈಗ ನೋಡಿ ಮತ್ತೊಂದು ನಾವು ಉದಾಹರಣೆ ತೆಗೆದುಕೊಂಡಾಗ ಕ್ಲೋರಿನ್ ಅನ್ನು ತೆಗೆದುಕೊಂಡಾಗ ನೋಡಿ ಕ್ಲೋರಿನ್ ಪರಮಾಣು ಸಂಖ್ಯೆ 17. ನೋಡಿ ಕ್ಲೋರಿನ್ ಅನ್ನು ತೆಗೆದುಕೊಳ್ಳಿ, ಕ್ಲೋರಿನ್ Cl 17. ಇದು ನೋಡಿ ಕ್ಲೋರಿನ್ ಪರಮಾಣು ಬೀಜದಲ್ಲಿ ಏನಂದ್ರೆ 17 ಪ್ರೋಟಾನ್ಸ್ ಮತ್ತೆ 17 ನ್ಯೂಟ್ರಾನ್ಸ್ ಇವೆ. ನೋಡಿ ಈಗ ಇದು ಕೆ ಕವಚದಲ್ಲಿ ಮೊದಲನೇ ಕವಚದಲ್ಲಿ 2 ಎಲೆಕ್ಟ್ರಾನ್ಸ್ ಇರ್ತವೆ. ನೆಕ್ಸ್ಟ್ ನೋಡ್ರಿ ಎಲ್ ಕವಚದಲ್ಲಿ ಎಷ್ಟಿರ್ತಾವಪ್ಪ ಅಂತಂದ್ರೆ 8 ಇರ್ತವೆ. 2 2 4 6 ಮತ್ತೆ 8. ಇನ್ನು ಉಳಿದಿರ್ತಕ್ಕಂಥವರಿಗೆ 8 2 10 7 ಎಲೆಕ್ಟ್ರಾನ್ ಅನ್ನು ಈ ತರ ಬರೀತೀವಿ ನೋಡಿ. 8 ಎಲೆಕ್ಟ್ರಾನ್ ಈ ತರ ನಾವು ಸೂಚಿಸ್ತೇವೆ ನೋಡಿ. ನೋಡಿ ಈಗ ಕ್ಲೋರಿನ್ ಪರಮಾಣು ಬೀಜದಲ್ಲಿ 17 ಪ್ರೋಟಾನ್ಸ್ 17 ನ್ಯೂಟ್ರಾನ್ಸ್ ಇರ್ತವೆ. ಕೆ ಕವಚದಲ್ಲಿ 2 ಎಲೆಕ್ಟ್ರಾನ್ಸ್ ಇರ್ತವೆ. ಎಲ್ ಕವಚದಲ್ಲಿ ನೋಡಿ ಈಗ 8 2 2 4 6 8. ಎಂ ಕವಚದಲ್ಲಿ 7 ಎಲೆಕ್ಟ್ರಾನ್ಸ್ ಇರ್ತವೆ. 2 4 2 6 7. ಈಗ ಕ್ಲೋರಿನ್ ಅನ್ನ ತನ್ನ ಹೊರ ಕವಚದಲ್ಲಿ ಎಷ್ಟು ವೇಲೆನ್ಸ್ ಎಲೆಕ್ಟ್ರಾನ್ ನೋಡಿ 2 4 6 1 7 ವೇಲೆನ್ಸ್ ಎಲೆಕ್ಟ್ರಾನ್ ಅನ್ನ ಹೊಂದಿದೆ. ಮತ್ತು ಅದು ಅಷ್ಟಕ ವಿನ್ಯಾಸವನ್ನು ಸಂಪೂರ್ಣವಾಗಿ ಬೇಕಾದರೆ ಕ್ಲೋರಿನ್ಗೆ ಎಷ್ಟು ಎಲೆಕ್ಟ್ರಾನ್ ಬೇಕು, 1 ಎಲೆಕ್ಟ್ರಾನ್ ಬೇಕು. ನೋಡಿ ಇದು ಇಲ್ಲಿ ಸೋಡಿಯಂ ಏನಾಗಿತ್ತು, ಎಂ ಕವಚದಲ್ಲಿರ್ತಕ್ಕಂಥ 1 ಎಲೆಕ್ಟ್ರಾನ್ ಕಳ್ಕೊಂಡು ಅಷ್ಟಕ ಸ್ಥಿರ ವಿನ್ಯಾಸ ಬಂತು. ಅದೇ ಕ್ಲೋರಿನ್ ನಾವು ಎಲೆಕ್ಟ್ರಾನ್ ವಿನ್ಯಾಸ ಬರೆದಾಗ ಅದರ ಅತ್ಯಂತ ಹೊರಗಿನ ಕವಚ ಎಂ ಕವಚದಲ್ಲಿ 7 ಎಲೆಕ್ಟ್ರಾನ್ ಇದಾವೆ. ಅದು ಎಷ್ಟು ಅಷ್ಟಕ ವಿನ್ಯಾಸವನ್ನು ಪಡಿಲಿಕ್ಕೆ 1 ಎಲೆಕ್ಟ್ರಾನ್ ಯಾವ್ದಕ್ಕೆ ಬೇಕಪ್ಪ ಅಂದ್ರೆ ಕ್ಲೋರಿನ್ ಬೇಕು. ಹಂಗಾದ್ರೆ ಹೇಗಾಗುತ್ತೆ ಅಂದ್ರೆ ಒಂದು ವೇಳೆ ಸೋಡಿಯಂ ಇದೆಯಲ್ಲ ತನ್ನ ಅತ್ಯಂತ ಹೊರ ಕವಚದಲ್ಲಿರ್ತಕ್ಕಂತಹ ವೇಲೆನ್ಸ್ ಎಲೆಕ್ಟ್ರಾನ್ ಅನ್ನ ಯಾವ್ದಕ್ಕೆ ಕ್ಲೋರಿನ್ ಏನಾದ್ರು ಕೊಡ್ತಪ್ಪ ಅಂತಂದ್ರೆ ನೋಡಿ ಈಗ ಸೋಡಿಯಂ ಇದೆ ನೋಡಿ, ಸೋಡಿಯಂ ನಲ್ಲಿ 11 ಪ್ರೋಟಾನ್ ಇದಾವೆ, 11 ನ್ಯೂಟ್ರಾನ್ ಇದಾವೆ. ಕೆ ಕವಚದಲ್ಲಿ 2 ಎಲೆಕ್ಟ್ರಾನ್ ಇದಾವೆ. ಎಲ್ ಕವಚದಲ್ಲಿ ಎಷ್ಟು ಎಲೆಕ್ಟ್ರಾನ್ ಇದಾವೆ, 8 ಎಲೆಕ್ಟ್ರಾನ್ಗಳಿದಾವೆ. 8 ಎಲೆಕ್ಟ್ರಾನ್ ಇದಾವೆ. ಎಂ ಕವಚದಲ್ಲಿ ಎಷ್ಟು ಎಲೆಕ್ಟ್ರಾನ್ ಇದಾವೆ, 1 ಎಲೆಕ್ಟ್ರಾನ್ ಇದೆ. ಈಗ ಕ್ಲೋರಿನ್ ನಲ್ಲಿ ಅತ್ಯಂತ ಹೊರ ಕವಚ ನೋಡಿ, ಈಗ ಕ್ಲೋರಿನ್ ಬಂದಾಗ ಕ್ಲೋರಿನ್ ನಲ್ಲಿ 17 ಪ್ರೋಟಾನ್ಸ್ 17 ನ್ಯೂಟ್ರಾನ್ಸ್ ಇದಾವೆ. ಅದರ ಕೆ ಕವಚದಲ್ಲಿ 2 ಎಲೆಕ್ಟ್ರಾನ್ಸ್ ಇದಾವೆ. ಎಲ್ ಕವಚದಲ್ಲಿ 8 ಎಲೆಕ್ಟ್ರಾನ್ಸ್ ಇದಾವೆ. 8 ಎಲೆಕ್ಟ್ರಾನ್ಸ್ ಇದಾವೆ. ಎಂ ಕವಚದಲ್ಲಿ ಏನಾಗುತ್ತೆ 1 ಎಲೆಕ್ಟ್ರಾನ್ ಇದೆ. 1 ಎಲೆಕ್ಟ್ರಾನ್ ಇದೆ. ಹಾಗಾಗಿ ಏನಾಗುತ್ತಪ್ಪ, ಒಂದು ವೇಳೆ ಈ ಸೋಡಿಯಂ ಎಂ ಕವಚದಲ್ಲಿ ಇರತಕ್ಕಂಥ 1 ಎಲೆಕ್ಟ್ರಾನ್ ಅನ್ನ ವರ್ಗಾವಣೆ ಮಾಡ್ತಪ್ಪ ಅದು ಒಂದು ವೇಳೆ ಸೋಡಿಯಂ 1 ಎಲೆಕ್ಟ್ರಾನ್ ಅನ್ನ ಇಲ್ಲಿಗೆ ವರ್ಗಾವಣೆ ಮಾಡಿದ್ರೆ ಅದನ್ನ ಕ್ಲೋರಿನ್ ಪಡ್ಕೊಂಡು ಸೋಡಿಯಂ ಮತ್ತು ಕ್ಲೋರಿನ್ ಪರಸ್ಪರ ಪ್ರತಿವರ್ತಿಸಿದೆ. ಸೋಡಿಯಂ ಕಳೆದುಕೊಳ್ಳುವ 1 ಎಲೆಕ್ಟ್ರಾನ್ ಅನ್ನ ಕ್ಲೋರಿನ್ ಏನಾಗ್ತದೆ ಪಡೆದುಕೊಳ್ಳುತ್ತದೆ. ಪಡ್ಕೊಂಡಾಗ Cl ಕ್ಲೋರಿನ್ ಪ್ರೋಟಾನ್ 17 ನ್ಯೂಟ್ರಾನ್ 17 ಬೀಜ ಕೇಂದ್ರ. ಎಲ್ ಕೆ ಕವಚದಲ್ಲಿ 2 ಎಲೆಕ್ಟ್ರಾನ್. ಎಲ್ ಕವಚದಲ್ಲಿ ಎಷ್ಟಾಗಿದೆ 8 ಎಲೆಕ್ಟ್ರಾನ್ಗಳು. 8 ಎಲೆಕ್ಟ್ರಾನ್. ಯಾವಾಗ ಸೋಡಿಯಂ ಮತ್ತು ಕ್ಲೋರಿನ್ ಪರಸ್ಪರ ವರ್ತಿಸಿದಾಗ ಸೋಡಿಯಂ ಈ 1 ಎಲೆಕ್ಟ್ರಾನ್ ಕ್ಲೋರಿನ್ ಕೊಟ್ಟಾಗ ಏನಾಗುತ್ತೆ, ಎಂ ಕವಚದಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ನೋಡಿ 7 ಎಲೆಕ್ಟ್ರಾನ್ ಇದು ಆಲ್ರೆಡಿ. ಈಗ ಏನಾಯ್ತು, ಸೋಡಿಯಂ ಕೊಟ್ಟ 1 ಎಲೆಕ್ಟ್ರಾನ್ ಪಡ್ಕೊಂಡು ಕ್ಲೋರಿನ್ ಏನಾಗುತ್ತೆ ಅಷ್ಟಕ ವಿನ್ಯಾಸವನ್ನ ಹೊಂದುತ್ತದೆ. 1 ಎಲೆಕ್ಟ್ರಾನ್ ಅನ್ನು ಪಡೆದುಕೊಂಡ ಕ್ಲೋರಿನ್ ಏನಾಗುತ್ತಪ್ಪ ಅಂತಂದ್ರೆ ಪರಮಾಣುವು ಋಣ ವಿದ್ಯುತ್ ಅಂಶವಾಗುತ್ತದೆ. ಅವಾಗ ಅದನ್ನ Cl- ಅಂತ ಬರಿತೇವೆ. Cl- ಅಂತ ಬರಿತೇವೆ. ಇದರ ಬೀಜ ಕೇಂದ್ರದಲ್ಲಿ ಕ್ಲೋರಿನ್ನ ಬೀಜ ಕೇಂದ್ರದಲ್ಲಿ 17 ಪ್ರೋಟಾನ್ಸ್ಗಳಿರ್ತವೆ, 18 ಎಲೆಕ್ಟ್ರಾನ್ಗಳಿರ್ತವೆ. ಇದರಿಂದ ಕ್ಲೋರಿನ್ ಋಣ ಆವೇಶವನ್ನ ಆಗುತ್ತದೆ ಅಥವಾ ಏನಾಗುತ್ತೆ ಯಾನಯಾನ ಆಗುತ್ತದೆ. ಅಂದ್ರೆ ಯಾವಾಗ ಸೋಡಿಯಂ 1 ಎಲೆಕ್ಟ್ರಾನ್ ಕಳ್ಕೊಂಡಾಗ ಅದನ್ನು ಕ್ಲೋರಿನ್ ಪಡ್ಕೊಳ್ಳುತ್ತೆ. ಆದರೆ
ಕ್ಲೋರಿನಿನ ಪರಮಾಣು ಬೀಜ ಕೇಂದ್ರದಲ್ಲಿ 17 ಪ್ರೋಟಾನ್ಗಳಿರುತ್ತವೆ ಮತ್ತು ವಿವಿಧ ಕವಚಗಳಲ್ಲಿ 18 ಎಲೆಕ್ಟ್ರಾನ್ ಇರ್ತವೆ. ಇದರಿಂದ ಕ್ಲೋರಿನಿನ ಕೃತಿ ಋಣ ವಿದ್ಯುತ್ ಅಂಶವಾಗಿ ಆ್ಯನಯಾನ್ ಆಗುತ್ತದೆ. ಸೋಡಿಯಂ ಮತ್ತು ಕ್ಲೋರಿನ್ ಧಾತುಗಳ ನಡುವಣ ಕಂಡುಕೊಳ್ಳುವ ಸಂಬಂಧವನ್ನು ನಾವೀಗ ಕೂಡಿಕೊಳ್ಳುವ ಸಂಬಂಧವನ್ನು ನೋಡೋಣ. ಈಗ ಯಾವ ಥರ ಕೂಡಿಕೊಳ್ಳುವ ಸಂಬಂಧ ಇದೆ ಅಂತಕ್ಕಂಥದ್ದನ್ನ ನೋಡ್ಕೊಳ್ಳೋಣ. ಯಾವ ಕ್ಲೋರಿನ್ ಮತ್ತು ಯಾವುದೋ ಸೋಡಿಯಂ ಕೂಡಿಕೊಳ್ಳುವ ಸಂಬಂಧವನ್ನು ನಾವು ಎಲೆಕ್ಟ್ರಾನ್ ವರ್ಗಾವಣೆ ಆಗುವುದನ್ನು ನಾವು ಚುಕ್ಕಿನ ನಕ್ಷೆ ಮುಖಾಂತರ ನಾವು ನೋಡೋಣ. ಹಾಗಾದ್ರೆ ನೋಡಿ, ಈಗ ಸೋಡಿಯಂನ ಎಲೆಕ್ಟ್ರಾನ್ ವಿನ್ಯಾಸ ಪಡೆದಾಗ ಅದರಲ್ಲಿ ಕೆ ಕವಚದಲ್ಲಿ ಎರಡು ಎಲೆಕ್ಟ್ರಾನ್ ಇರ್ತವೆ, ಎಲ್ ಕವಚದಲ್ಲಿ 8 ಎಲೆಕ್ಟ್ರಾನ್ ಇರ್ತದೆ, 1 ಎಲೆಕ್ಟ್ರಾನ್ ಇರ್ತದೆ. ಅತ್ಯಂತ ಹೊರ ಕವಚದಲ್ಲಿ ಎಂ ಕವಚದಲ್ಲಿ 1 ಎಲೆಕ್ಟ್ರಾನ್ ಇರ್ತದೆ. ಈ 1 ಎಲೆಕ್ಟ್ರಾನ್ ಅನ್ನ ಏನ್ ಮಾಡುತ್ತೆ ಸೋಡಿಯಂ ಬಿಟ್ಕೊಡ್ತದೆ. ಯಾವಾಗ ಕಳ್ಕೊಂಡ್ರೆ Na+ ಆಗುತ್ತೆ. Na+ ಅಂದ್ರೆ 1 ಎಲೆಕ್ಟ್ರಾನ್ ಅನ್ನ ದಾನ ಮಾಡುತ್ತೆ. ಅವಾಗ ಏನಾಗುತ್ತೆ ಸೋಡಿಯಂ ಧನ ಅಯಾನ್ ಆಗುತ್ತದೆ. ಏನಾಗುತ್ತೆ ಸೋಡಿಯಂ ಧನ ಅಯಾನ್ ಆಗುತ್ತದೆ. ಧನ ಅಯಾನ್ ಆಗುತ್ತದೆ. ಸೋಡಿಯಂ ಧನ ಅಯಾನ್ ಆಗುತ್ತದೆ. ಈಗ ಕ್ಲೋರಿನ್ ತಗೊಂಡ್ಕೊಂಡಾಗ Cl ನೋಡಿ, Cl ಒಳಗಡೆ 2, 8 ಮತ್ತು 7 ಅಂದ್ರೆ ಕ್ಲೋರಿನ್ ನ ಪರಮಾಣುವಿನ ಎಲ್ ಕವಚದಲ್ಲಿ ಕೆ ಕವಚದಲ್ಲಿ 2 ಎಲೆಕ್ಟ್ರಾನ್ಸ್ ಇರ್ತವೆ, ಎಲ್ ಕವಚದಲ್ಲಿ 8 ಎಲೆಕ್ಟ್ರಾನ್, ಎಂ ಕವಚದಲ್ಲಿ 7 ಎಲೆಕ್ಟ್ರಾನ್ಸ್ ಇರ್ತವೆ. ಈಗ ಈ ಕ್ಲೋರಿನ್ ಏನ್ ಮಾಡ್ತಪ್ಪ ಅಂತಂದ್ರೆ ಸೋಡಿಯಂ ಬಿಟ್ಕೊಟ್ಟಂತ ಎಲೆಕ್ಟ್ರಾನ್ ಅನ್ನ ತೆಗೆದುಕೊಂಡಾಗ ಏನಾಗುತ್ತಪ್ಪ ಅಂತಂದ್ರೆ ಇಲ್ಲಿ Cl ಮೈನಸ್ ಆಗುತ್ತೆ. ಮೈನಸ್ ಆಗಿ 2, 8, 8 ಅಂದ್ರೆ ಕ್ಲೋರಿನ್ ಸೋಡಿಯಂ ಎಲೆಕ್ಟ್ರಾನ್ ಪಡ್ಕೊಂಡಾಗ ಕ್ಲೋರಿನ್ ಪರಮಾಣುವಿನಲ್ಲಿ ಕೆ ಕವಚದಲ್ಲಿ 2 ಎಲೆಕ್ಟ್ರಾನ್ಸ್ ಇರ್ತವೆ ಮತ್ತು ಎಲ್ ಕವಚದಲ್ಲಿ 8 ಎಲೆಕ್ಟ್ರಾನ್, ಎಂ ಕವಚದಲ್ಲಿ 8 ಎಲೆಕ್ಟ್ರಾನ್ ಆಗ್ತವೆ. ಅವಾಗಿದು ಕ್ಲೋರೈಡ್ ಋಣ ಅಯಾನ್ ಆಯಿತು. ಕ್ಲೋರೈಡ್ ಋಣ ಅಯಾನ್ ಆಯಿತು. ಕ್ಲೋರೈಡ್ ಋಣ ಅಯಾನ್ ಆಯಿತು. ಈಗ ನೋಡ್ರಿ, ಇದನ್ನ ಈ ಚುಕ್ಕೆ ಮುಖ ತೋರಿಸಿ Na ನೋಡು, Na ಅತ್ಯಂತ ಹೊರ ಕವಚದಲ್ಲಿ 1 ಎಲೆಕ್ಟ್ರಾನ್ ಇದೆ. ಪ್ಲಸ್ ನೋಡು ಕ್ಲೋರಿನಲ್ಲಿ ಹೊರ ಕವಚದಲ್ಲಿ 7 ಎಲೆಕ್ಟ್ರಾನ್ಸ್ಗಳಿವೆ. 7 ಎಲೆಕ್ಟ್ರಾನ್ಸ್ ಇದಾವೆ. ಈ ಎಲೆಕ್ಟ್ರಾನ್ ಇಲ್ಲಿ ವರ್ಗಾವಣೆ ಆಗುತ್ತೆ, ಈ ಕ್ಲೋರಿನ್ಗೆ ವರ್ಗಾವಣೆ ಆಗುತ್ತೆ. ವರ್ಗಾವಣೆ ಆದಾಗ Cl ಡಾಟ್ 1 ಎಲೆಕ್ಟ್ರಾನ್ ಋಣ ಏನಾಯಿತು. ಈ ತರ ಏನಾಗುತ್ತೆ ಸೋಡಿಯಂ ಕೊಟ್ಟಂತ ಎಲೆಕ್ಟ್ರಾನ್ ಕ್ಲೋರಿನ್ ಪಡ್ಕೊಂಡು Na ಕೊಡ್ತು, ಅದನ್ನ ಕ್ಲೋರಿನ್ ಪಡ್ಕೊಂಡು ಇಲ್ಲಿ ಮೈನಸ್ ಬರೆದ್ವಿ. ಈ ರೀತಿ ಸೋಡಿಯಂ ಮತ್ತು ಕ್ಲೋರೈಡ್ ಅಯಾನ್ಗಳು ವಿರುದ್ಧ ವಿದ್ಯುತ್ ಅಂಶದಿಂದ ಕೂಡಿರುವ ಸೋಡಿಯಂ ಪ್ಲಸ್ ಅಯಾನ್ಸ್, ಕ್ಲೋರಿನ್ ಮೈನಸ್ ವಿರುದ್ಧ ವಿದ್ಯುತ್ ಅಂಶ ಹೊಂದಿದ ಪರಸ್ಪರ ಆಕರ್ಷಿಸಲ್ಪಡ್ತವೆ. ಯಾವುದರಿಂದ ಪರಸ್ಪರ ಆಕರ್ಷಿಸಲ್ಪಡುತ್ತೆ? ಸ್ಥಾಯಿ ವಿದ್ಯುತ್ ಬಲದಿಂದ, ಪ್ರಬಲ ಸ್ಥಾಯಿ ವಿದ್ಯುತ್ ಬಲದಿಂದ ಪರಸ್ಪರ ಆಕರ್ಷಣ, ಪ್ರಬಲ ಸ್ಥಾಯಿ ವಿದ್ಯುತ್ ಬಲದಿಂದ ಪರಸ್ಪರ ಸೋಡಿಯಂ ಅಯಾನ್ಗಳು ಮತ್ತು ಕ್ಲೋರಿನ್ ಅಯಾನ್ಗಳ ಆಕರ್ಷಣೆಯಿಂದ ಏನಾಗುತ್ತಪ್ಪ ಅಂದ್ರೆ Na+ ಮತ್ತು Cl- ಅಯಾನ್ಗಳು ಪ್ರಬಲವಾಗಿರತಕ್ಕಂಥ ಸ್ಥಾಯಿ ವಿದ್ಯುತ್ ಬಲ ಆಕರ್ಷಣೆಯಿಂದ Na ಸೋಡಿಯಂ ಕ್ಲೋರೈಡ್ ಅಯಾನಿಕ್ ಸಂಯುಕ್ತ ಆಗಿ ಉಂಟಾಗುತ್ತದೆ. ಅದೇ ರೀತಿ ನಾವು ಇನ್ನೊಂದು ಉದಾಹರಣೆಯನ್ನು ನೋಡಿದಾಗ ಮೆಗ್ನೀಷಿಯಂ ಕ್ಲೋರೈಡ್ ಅಲ್ಲಿ ಅಯಾನಿಕ್ ಸಂಯುಕ್ತ ಉಂಟಾಗುವಿಕೆಯನ್ನು ನೋಡಿದಾಗ ನೋಡಿ, ಮೆಗ್ನೀಷಿಯಂ ಪರಮಾಣು ಸಂಖ್ಯೆ 12 ಇದನ್ನು ನೋಡಿದಾಗ ಇದರಲ್ಲಿ ಕೆ ಕವಚದಲ್ಲಿ 2 ಎಲೆಕ್ಟ್ರಾನ್, ಎಲ್ ಕವಚದಲ್ಲಿ 8 ಎಲೆಕ್ಟ್ರಾನ್ ಮತ್ತೆ ಎಂ ಕವಚದಲ್ಲಿ 2 ಎಲೆಕ್ಟ್ರಾನ್ಸ್ ಇರ್ತವೆ. ಇದು ಏನ್ ಮಾಡ್ತಪ್ಪ ಅಂತಂದ್ರೆ ಅತ್ಯಂತ ಹೊರ ಕವಚದಲ್ಲಿ 2 ಎಲೆಕ್ಟ್ರಾನ್ಸ್ ಇರ್ತವೆ, ಆ 2 ಎಲೆಕ್ಟ್ರಾನ್ ನ ಕೊಡ್ತತಿ. ಇಲ್ಲಿ ಅದು ಹೆಂಗ್ ಬರೀಬೋದಪ್ಪ ಅಂದ್ರೆ ಇಲ್ಲಿ ಎಲೆಕ್ಟ್ರಾನ್ 2 ಎಲೆಕ್ಟ್ರಾನ್ ಅನ್ನ ಕೊಡುತ್ತದೆ. ಅದೇ ರೀತಿ ನಾವು ಕ್ಲೋರಿನ್ ಅಲ್ಲಿ 2, 8 ಮತ್ತೆ 7 ಇರ್ತತಿ. ಮೆಗ್ನೀಷಿಯಂ ಅತ್ಯಂತ ಹೊರ ಕವಚದಲ್ಲಿ ಎಷ್ಟೋ ವೇಲೆನ್ಸ್ ಎಲೆಕ್ಟ್ರಾನ್ 2 ಇರ್ತವ. ಆ 2 ಎಲೆಕ್ಟ್ರಾನ್ ಅನ್ನ ಎಂ ಕವಚದಿಂದ 2 ಎಲೆಕ್ಟ್ರಾನ್ ಅನ್ನು ಕಳೆದುಕೊಂಡಾಗ ಮೆಗ್ನೀಷಿಯಂ ಏನಾಗುತ್ತೆ Mg++ ಆಗುತ್ತೆ. ಅದನ್ನ ಕ್ಲೋರಿನ್ ಪರಮಾಣು ಸಂಖ್ಯೆಯನ್ನು ಬರೆದಾಗ ಕ್ಲೋರಿನ್ ಕೆ ಕವಚದಲ್ಲಿ 2 ಎಲೆಕ್ಟ್ರಾನ್, ಎಲ್ ಕವಚದಲ್ಲಿ 8 ಎಲೆಕ್ಟ್ರಾನ್, ಎಂ ಕವಚದಲ್ಲಿ 7 ಎಲೆಕ್ಟ್ರಾನ್ಸ್ ಇರ್ತವೆ.
ಇದು ಹೊರಕವಚದಲ್ಲಿ ಸ್ಥಿರ ಎಲೆಕ್ಟ್ರಾನ್ ವಿನ್ಯಾಸ ಹೊಂದಲಿಕ್ಕೆ ಮೆಗ್ನೀಷಿಯಂನಿಂದ ಒಂದು ಎಲೆಕ್ಟ್ರಾನ್ ಅನ್ನು ಪಡ್ಕೊಂಡು ಅಥವಾ ಕ್ಲೋರಿನ್ ಮೆಗ್ನೀಷಿಯಂ 2 ಎಲೆಕ್ಟ್ರಾನ್ ಸ್ವೀಕರಿಸಿ ಏನಾಗುತ್ತಪ್ಪ ಅಂತಂದ್ರೆ Cl ಅಯಾನ್ ಆಗುತ್ತದೆ, ಕ್ಲೋರೈಡ್ ಅಯಾನ್ ಆಗಿ ಉಂಟಾಗುತ್ತದೆ. ಹಾಗಾದ್ರೆ ಈ ಮೆಗ್ನೀಷಿಯಂ ನಲ್ಲಿ ನೋಡ್ರಿ 2 ವೇಲೆನ್ಸ್ ಎಲೆಕ್ಟ್ರಾನ್ಗಳಿವೆ. ನೋಡ್ರಿ 2 ವೇಲೆನ್ಸ್ ಎಲೆಕ್ಟ್ರಾನ್ಗಳಿವೆ. ಈಗ ಏನಾಗುತ್ತಪ್ಪ ಅಂತಂದ್ರೆ ಕ್ಲೋರಿನ್ ಅಲ್ಲಿ ಮೆಗ್ನೀಷಿಯಂ Cl ನೋಡ್ರಿ, ಇದರಲ್ಲಿ ಕ್ಲೋರಿನ್ C 2 ಪರಮಾಣುಗಳಿವೆ. ನೋಡ್ರಿ ಈ ಕ್ಲೋರಿನ್ ಪರಮಾಣು ಪ್ರತಿಯೊಂದು ಪರಮಾಣುವಿಗೆ ನೋಡ್ರಿ ಈಗ Cl ನೋಡಿ ಇದು ಇಲ್ಲಿ ಬಂದು ಸೇರ್ಕೊಳ್ತದೆ, ಇಲ್ಲಿಗೆ ಇದು ಎಲೆಕ್ಟ್ರಾನ್ ಇಲ್ಲಿ ಕೊಡ್ತದೆ, ಈ ತರ ಆಗುತ್ತೆ. ಅವಾಗ ಏನಾಗುತ್ತೆ Mg ಅಲ್ಲಿಗೆ ಎಷ್ಟಾಗ್ತದೆ Mg2+ ಅಂದ್ರೆ Mg ಮೆಗ್ನೀಷಿಯಂ 2 ಎಲೆಕ್ಟ್ರಾನ್ ಅನ್ನು ಕಳ್ಕೊಂತು. ಈಗ ಕ್ಲೋರಿನ್ ಏನ್ ಮಾಡುತ್ತೆ ಅಕ್ಸೆಪ್ಟ್ ಮಾಡ್ಕೊಂತವನ್ನ 2 ಎಲೆಕ್ಟ್ರಾನ್ ಅನ್ನ ನೋಡ್ರಿ ಎಲೆಕ್ಟ್ರಾನ್ ಅಕ್ಸೆಪ್ಟ್ ಮಾಡ್ಕೊಂತು. ಅವಾಗ ಏನಾಯ್ತಪ್ಪ ಅಂತಂದ್ರೆ Mg2 Cl2 ಮೈನಸ್ 2 ಏನಾಗ್ತದೆ ಪರಸ್ಪರ ವಿದ್ಯುತ್ ಅಂಶದಿಂದ ಕೂಡಿದ್ದು ಪರಸ್ಪರ ಸ್ಥಾಯಿ ವಿದ್ಯುತ್ ಆಕರ್ಷಣೆಯಿಂದ ಏನಾಯ್ತಪ್ಪ ಅಂತಂದ್ರೆ ಮೆಗ್ನೀಷಿಯಂ ಕ್ಲೋರೈಡ್ ಆಯ್ತು. ಈ ರೀತಿ ಸೋಡಿಯಂ ಕ್ಲೋರೈಡ್ ಮತ್ತು ಮೆಗ್ನೀಷಿಯಂ ಕ್ಲೋರೈಡ್ನಲ್ಲಿ ನಾವೇನಾಗ್ತದೆ ಅಯಾನಿಕ್ ಬಂಧ ಉಂಟಾಗುವಿಕೆಯನ್ನು ನಾವು ನೋಡಿದ್ವಿ. ಹಾಗಾದರೆ ಅಯಾನಿಕ್ ಸಂಯುಕ್ತಗಳ ಗುಣವನ್ನು ನೋಡೋದಾದರೆ ಮೊದಲನೇದಾಗಿ ಅಯಾನಿಕ್ ಸಂಯುಕ್ತಗಳು ಘನವಸ್ತುಗಳಾಗಿದ್ದು ಅಯಾನಿಕ್ ಸಂಯುಕ್ತಗಳ ಗುಣಗಳು ಅವೇನಾಗಿರ್ತಾವಪ್ಪ ಅಂತಂದರೆ ಘನರೂಪದಲ್ಲಿರ್ತವೆ ಮತ್ತು ಧನ ಮತ್ತು ಋಣಾಯಾನಗಳನ್ನು ಹೊಂದಿರ್ತವೆ. ಮತ್ತು ಆ ಧನ ಮತ್ತು ಋಣಾಯಾನಗಳ ನಡುವೆ ಏನಿರ್ತಪ್ಪ ಅಂತಂದರೆ ಪ್ರಬಲವಾಗಿರ್ತಕ್ಕಂಥ ಆಕರ್ಷಣಾ ಬಲ ಇರ್ತೈತಿ. ಮತ್ತು ಅಯಾನಿಕ್ ಸಂಯುಕ್ತಗಳು ತುಂಬ ಕಠಿಣವಾಗಿರ್ತವೆ ಮತ್ತು ಸಾಮಾನ್ಯವಾಗಿ ಬಿದುರು ಆಗಿರ್ತವೆ, ಅಂದರೆ ಒರಟಾಗಿರ್ತವೆ. ಒತ್ತಡವನ್ನು ಹಾಕಿದಾಗ ಪುಡಿ ಮಾಡ್ಬೋದು. ಮನೆಯಲ್ಲಿ ಅಡುಗೆ ಮನೆಯಲ್ಲಿ ಬಳಸ್ತಕ್ಕಂಥ ಉಪ್ಪಿನ ಹರಳನ್ನು ನೋಡಿದಾಗ ಅದೇನಾಗಿದೆ ಒರಟಾಗಿರ್ತೈತಿ. ಅದ್ರ ಮೇಲೆ ಏನಾದರೂ ನಾವು ಒತ್ತಡ ಹಾಕಿದಾಗ ಪುಡಿ ಆಗ್ತದೆ. ಇದು ಅಯಾನಿಕ್ ಸಂಯುಕ್ತಗಳ ಭೌತಿಕ ಸ್ಥಿತಿ. ಅಂದರೆ ಬಹುತೇಕ ಅಯಾನಿಕ್ ಸಂಯುಕ್ತಗಳು ಘನ ಸ್ಥಿತಿಯಲ್ಲಿರ್ತವೆ, ತುಂಬ ಕಠಿಣವಾಗಿರ್ತವೆ. ಮತ್ತು ಅಯಾನಿಕ್ ಸಂಯುಕ್ತಗಳ ಧನಾಯನ್ ಮತ್ತು ಋಣಾಯಾನಗಳ ನಡುವೆ ಪ್ರಬಲ ಆಕರ್ಷಣೆ ಇರ್ತದೆ. ಮತ್ತು ಸಾಮಾನ್ಯವಾಗಿ ಇವು ಬಿದುರಾಗಿರ್ತವೆ, ಒರಟಾಗಿರ್ತವೆ. ಇವನ್ನ ಒತ್ತಡ ಹಾಕಿದಾಗ ನಾವು ಪುಡಿಯನ್ನು ಮಾಡ್ಬೋದು. ಮತ್ತು ಅಯಾನಿಕ್ ಸಂಯುಕ್ತಗಳ ಕುದಿಯೋ ಬಿಂದು ಮತ್ತು ಕರಗುವ ಬಿಂದು ಏನಾಗಿರ್ತಪ್ಪ ಅಂತಂದರೆ ಹೆಚ್ಚಿರ್ತತಿ. ಏಕೆಂದರೆ ಅಯಾನಿಕ್ ಸಂಯುಕ್ತಗಳ ಕುದಿಯೋ ಬಿಂದು ಮತ್ತು ಕರಗುವ ಬಿಂದು ಹೆಚ್ಚಾಗಲಿ ಕಾರಣ ಏನಪ್ಪ ಅಂತಂದರೆ ಅಯಾನಿಕ್ ಸಂಯುಕ್ತಗಳಿರ್ತಕ್ಕಂಥ 2 ಧನಾಯಾನ್ ಮತ್ತು ಋಣಾಯಾನಗಳ ನಡುವೆ ಪ್ರಬಲವಾಗಿರ್ತಕ್ಕಂಥ ಸ್ಥಾಯಿ ವಿದ್ಯುತ್ ಆಕರ್ಷಣೆ ಬಲದಿಂದ 2 ಅಯಾನುಗಳು ಪರಸ್ಪರ ಬಂಧಿತವಾಗಿರೋದ್ರಿಂದ ಹೊಡಿಲಿಕ್ಕೆ ಸಾಕಷ್ಟು ಶಕ್ತಿ ಬೇಕಾಗ್ತದೆ. ಹೀಗಾಗಿ ಅವುಗಳ ಕುದಿಯುವ ಬಿಂದು ಮತ್ತು ಕರಗುವ ಬಿಂದು ಏನಾಗಿತ್ತಪ್ಪ ಅಂದರೆ ಹೆಚ್ಚಾಗಿರುತ್ತದೆ ಯಾವುದರಲ್ಲಿ ಅಯಾನಿಕ್ ಸಂಯುಕ್ತಗಳಲ್ಲಿ. ನೆಕ್ಸ್ಟ್ ಇನ್ನು ವಿಲೀನತೆ ಅಂತ ಹೇಳ್ತೇವೆ. ಅಂದರೆ ವಿಲೀನತೆ ಅಂತಂದರೆ ಅಯಾನಿಕ್ ಸಂಯುಕ್ತಗಳು ಕರಗುವ ಪ್ರಮಾಣ ಅಂತ ಹೇಳ್ತೇವೆ. ಅಂದರೆ ಅಯಾನಿಕ್ ಸಂಯುಕ್ತಗಳು ಸಾಮಾನ್ಯವಾಗಿ ಅಡಿಗೆ ಉಪ್ಪು ನೀರಿನಲ್ಲಿ ಕರಿತಾವೆ. ಬಹುತೇಕ ಅಯಾನಿಕ್ ಸಂಯುಕ್ತಗಳು ನೀರಿನಲ್ಲಿ ಸಂಪೂರ್ಣವಾಗಿ ವಿಯೋಜನೆ ಆಗಿ ಅಂದರೆ ಕರಗಿ ಏನಾಗ್ತವೆ ಧನ ಮತ್ತು ಋಣಾಯಾನಗಳನ್ನು ಕೊಡ್ತವೆ. ಆದರೆ ಸಾವಯವ ದ್ರಾವಕಗಳಾಗಿರ್ತಕ್ಕಂತಹ ಸೀಮೆ ಎಣ್ಣೆ ಮತ್ತು ಪೆಟ್ರೋಲ್ ಮತ್ತು ಇತ್ಯಾದಿಗಳಲ್ಲಿ ವಿಲೀನಗೊಳ್ಳುವುದಿಲ್ಲ. ನೀರಿನಲ್ಲಿ ಅಯಾನಿಕ್ ಸಂಯುಕ್ತಗಳು ಏನಾಗ್ತವಪ್ಪ ಅಂದರೆ ವಿಭಜನೆ ಆಗ್ತವೆ. ಆದರೆ ಸಾವಯವ ದ್ರಾವಕದಲ್ಲಿ ಯಾಕೆ ವಿಲೀನ ಆಗಲ್ಲಪ್ಪ ಅಂದರೆ ಸೀಮೆ ಎಣ್ಣೆ ಮತ್ತು ಪೆಟ್ರೋಲಲ್ಲಿ ಕಾರ್ಬನ್ ಮತ್ತು ಹೈಡ್ರೋಜನ್ ಇರ್ತದೆ. ಆ ಕಾರ್ಬನ್ ಮತ್ತು ಹೈಡ್ರೋಜನ್ ನಡುವೆ ಬಂಧ ಉಂಟಾಗಿದೆ, ಅದನ್ನು ಸಾವೇಲೆನ್ಸಿ ಬಂಧ. ಆ ಸಾವೇಲೆನ್ಸಿ ಬಂಧ ಎಲೆಕ್ಟ್ರಾನ್ಗಳ ಹಂಚಿಕೆಯಿಂದ ಉಂಟಾಗಿದೆ. ಆ ಎಲೆಕ್ಟ್ರಾನ್ಗಳ ಹಂಚಿಕೆಯಿಂದ ಉಂಟಾಗಿರೋದ್ರಿಂದ ಆ ಬಂಧವನ್ನು ಬೇರ್ಪಡಿಸಲಿಕ್ಕೆ ಸಾಕಷ್ಟು ಶಕ್ತಿ ಬೇಕು. ಹಾಗಾಗಿ ಅಯಾನಿಕ್ ಸಂಯುಕ್ತಗಳು ಯಾವುದಲ್ಲಿ ಸಾವಯವ ಸಂಯುಕ್ತಗಳಾಗಿರ್ತಕ್ಕಂತಹ ಸೀಮೆ ಎಣ್ಣೆ ಮತ್ತು ಪೆಟ್ರೋಲ್ಗಳಿಗೆ ಕರಗುವುದಿಲ್ಲ. ಇನ್ನು ವಿದ್ಯುತ್ ವಾಹಕತೆ ಅಂತ ಹೇಳ್ತೇವೆ. ಅಯಾನಿಕ್ ಸಂಯುಕ್ತಗಳು ಏನಪ್ಪ ಅಂತಂದರೆ
ಘನ ಸ್ಥಿತಿಯಲ್ಲಿ ವಿದ್ಯುತ್ ಅವಾಹಕಗಳಾಗಿರ್ತವೆ. ಯಾಕಪ್ಪ ಅಂದರೆ ಅಲ್ಲಿ ಘನ ಸ್ಥಿತಿಯಲ್ಲಿ ಏನಾಗುತ್ತೆ, ಒಂದಕ್ಕೊಂದು ಅಯಾನಿಕ್ ಅಣುಗಳು ಏನಾಗಿ ಪರಮಾಣುಗಳೇನು ಒತ್ತೊತ್ತಾಗಿ ಜೋಡಣೆ ಆಗಿರೋದ್ರಿಂದ ಅಲ್ಲಿ ಸ್ವತಂತ್ರವಾಗಿ ಅಯಾನುಗಳು ಚಲಿಸಲಿಕ್ಕೆ ಸಾಧ್ಯ ಇರೋದಿಲ್ಲ. ಆದರೆ ಅಯಾನಿಕ್ ಸಂಯುಕ್ತಗಳು ದ್ರಾವಣ ಸ್ಥಿತಿಯಲ್ಲಿ ಏನು ಮಾಡ್ತವೆ, ವಿದ್ಯುತ್ತನ್ನು ವಾಹಕವಾಗಿ ಹರಿಲಿಕ್ಕೆ ಬಿಡ್ತವೆ. ಯಾಕಂದರೆ ದ್ರಾವಣ ಸ್ಥಿತಿಯಲ್ಲಿ ಅಯಾನುಗಳು ಸ್ವತಂತ್ರವಾಗಿರ್ತವೆ, ಆದರೆ ಘನ ಸ್ಥಿತಿಯಲ್ಲಿ ಅಯಾನುಗಳು ಸ್ವತಂತ್ರವಾಗಿರಲ್ಲ. ದ್ರಾವಣ ಸ್ಥಿತಿಯಲ್ಲಿ ಅಯಾನುಗಳು ಸ್ವತಂತ್ರವಾಗಿರೋದ್ರಿಂದ ವಿದ್ಯುತ್ ಹರಿಲಿಕ್ಕೆ ಬಿಡ್ತವೆ. ಆದರೆ ಘನ ಸ್ಥಿತಿಯಲ್ಲಿ ಕಠಿಣ ರಚನೆಯಿಂದಾಗಿ ಅಲ್ಲಿ ಅಯಾನುಗಳ ಚಲನೆ ಸಾಧ್ಯವಿಲ್ಲ. ಆದರೆ ದ್ರವ ಸ್ಥಿತಿಯಲ್ಲಿ ಏನಾಗ್ತದೆ, ಅಯಾನಿಕ್ ಸಂಯುಕ್ತಗಳು ವಿಲೀನಗೊಂಡಾಗ ಧನಾಯನ ಮತ್ತು ಋಣಾಯನಗಳು ಸ್ವತಂತ್ರವಾಗಿರೋದ್ರಿಂದ ದ್ರಾವಣ ಸ್ಥಿತಿಯಲ್ಲಿ ಅಯಾನಿಕ್ ಸಂಯುಕ್ತಗಳು ವಿದ್ಯುತ್ ವಾಹಕವಾಗಿ ಏನು ಮಾಡ್ತವೆ, ಕೆಲಸ ಮಾಡ್ತವೆ. ಆದರೆ ಘನ ಸ್ಥಿತಿಯಲ್ಲಿದ್ದಾಗ ಏನಾಗ್ತದೆ, ಅಯಾನುಗಳು ವಿಯೋಜನೆ ಸಾಧ್ಯವಿಲ್ಲ ಮತ್ತು ಅಯಾನುಗಳು ಸ್ವತಂತ್ರವಿಲ್ಲದೇ ಇರೋ ಕಾರಣ ಏನಾಗ್ತದೆ, ಘನ ಸ್ಥಿತಿಯಲ್ಲಿ ಅಯಾನಿಕ್ ಸಂಯುಕ್ತಗಳು ವಿದ್ಯುತ್ತನ್ನು ಏನಾಗ್ತದೆ ಹರಿಯಕ್ಕೆ ಬಿಡಲ್ಲ. ಮತ್ತು ಘನ ಸ್ಥಿತಿಯಲ್ಲಿ ಎರಡು ಅಯಾನುಗಳೇ ನಡುವೆ ಪ್ರಬಲವಾಗಿರ್ತಕ್ಕಂಥ ಸ್ಥಾಯಿ ವಿದ್ಯುತ್ ಆಕರ್ಷಣೆ ಬಲ ಇರೋದ್ರಿಂದ ಬೇರ್ಪಡಿಸಲಿಕ್ಕೆ ಸಾಕಷ್ಟು ಶಕ್ತಿ ಬೇಕು. ಹಾಗಾಗಿ ಅಯಾನಿಕ್ ಸಂಯುಕ್ತಗಳು ಘನ ಸ್ಥಿತಿಯಲ್ಲಿ ಏನಾಗುತ್ತೆ, ವಿದ್ಯುತ್ ಅವಾಹಕಗಳಾಗಿ ವರ್ತಿಸ್ತವೆ. ಆದರೆ ದ್ರವಿಸಿದ ಸ್ಥಿತಿಯಲ್ಲಿ ವಿದ್ಯುತ್ ವಾಹಕಗಳಾಗಿ ಇದು ಮಾಡ್ತವೆ. ಇದುವರೆಗೂ ನಾವು ಮಕ್ಕಳೇ ಅಯಾನಿಕ್ ಸಂಯುಕ್ತಗಳು ಅಂದ್ರೇನು, ಅವು ಹೆಂಗೆ ಉಂಟಾಗ್ತವೆ, ಅಯಾನಿಕ್ ಸಂಯುಕ್ತಗಳು ಉಂಟಾಗುವಿಕೆಯನ್ನು ನಾವು ಸೋಡಿಯಂ ಕ್ಲೋರೈಡ್ ಮತ್ತು ಮೆಗ್ನೀಷಿಯಂ ಕ್ಲೋರೈಡ್ ಅನ್ನು ಉದಾಹರಣೆಯಾಗಿ ತೆಗೆದುಕೊಂಡು ತೋರಿಸಿದ್ವಿ. ಮತ್ತೆ ಎಲೆಕ್ಟ್ರಾನ್ ವಿನ್ಯಾಸ ಅಂದ್ರೇನು, ಮತ್ತೆ ವಿವಿಧ ಕವಚಗಳಲ್ಲಿ ಯಾವ ರೀತಿ ಎಲೆಕ್ಟ್ರಾನ್ ಹಂಚಿಕೆ ಆಗೋದನ್ನು ನೋಡಿದ್ವಿ. ಮತ್ತೆ ಏನಪ್ಪಾ ಅಂತಂದ್ರೆ ಅಯಾನಿಕ್ ಸಂಯುಕ್ತಗಳ ಗುಣಲಕ್ಷಣಗಳಾಗಿರ್ತಕ್ಕಂಥ ಭೌತಿಕ ಸ್ಥಿತಿ ಇರ್ಬೋದು, ಕರಗುವ ಬಿಂದು ಮತ್ತು ಕುದಿಯುವ ಬಿಂದುಗಳ ಬಗ್ಗೆ ತಿಳ್ಕೊಂಡ್ರಿ. ಮತ್ತು ಅಯಾನಿಕ್ ಸಂಯುಕ್ತಗಳು ವಿಲೀನತೆಯನ್ನು ನೀರಿನಲ್ಲಿ ಮತ್ತು ಸಾವಯವ ದ್ರಾವಕದಲ್ಲಿ ನೋಡಿದ್ವಿ. ಮತ್ತು ವಿದ್ಯುತ್ ವಾಹಕತೆಯನ್ನು ನೋಡಿದಾಗ ಅಯಾನಿಕ್ ಸಂಯುಕ್ತಗಳು ಘನಸ್ಥಿತಿಯಲ್ಲಿ ವಿದ್ಯುತ್ ಅವಾಹಕಗಳಾಗಿ ವರ್ತಿಸ್ತವೆ. ಕಾರಣ ಏನಪ್ಪಾ ಅಂತಂದರೆ ಘನಸ್ಥಿತಿಯಲ್ಲಿ ಎರಡು ಅಯಾನುಗಳ ನಡುವೆ ಪ್ರಬಲ ವಿದ್ಯುತ್ ಆಕರ್ಷಣ ಬಲ ಇರೋದ್ರಿಂದ ಅಲ್ಲಿ ಸ್ವತಂತ್ರ ಅಯಾನ್ ಇಲ್ಲದೇ ಇರೋದ್ರಿಂದ ಅವು ವಿದ್ಯುತ್ತನ್ನು ಹರಿಯಕ್ಕೆ ಬಿಡಲ್ಲ. ಆದರೆ ದ್ರವಿಸಿದ ಸ್ಥಿತಿಯಲ್ಲಿ ಅಯಾನಿಕ್ ಸಂಯುಕ್ತಗಳು ದ್ರಾವಣದಲ್ಲಿ ಸಂಪೂರ್ಣವಾಗಿ ಕರಗಿ ಧನ ಅಯಾನ್ ಮತ್ತು ಋಣಾಯಾನಗಳನ್ನು ಉಂಟು ಮಾಡೋದ್ರಿಂದ ಆ ಅಯಾನುಗಳು ಏನು ಮಾಡ್ತವೆ, ವಿದ್ಯುತ್ ವಾಹಕತೆಯನ್ನು ಏರ್ಪಡಿಸ್ತವೆ. ಇಷ್ಟು ಅಂಶಗಳನ್ನು ಇದುವರೆಗೂ ನೀವು ಮೂರನೇ ಅವಧಿಯಲ್ಲಿ ತಿಳ್ಕೊಂಡಿದ್ದೀರಿ. ಹಾಗಾದರೆ ಅಯಾನಿಕ್ ಸಂಯುಕ್ತಗಳನ್ನು ಹೇಗೆ ಉಂಟಾಗುತ್ತವೆ, ಪ್ರಶ್ನೆ ಮಾಡ್ಕೊಂಡು, ಅಯಾನಿಕ್ ಸಂಯುಕ್ತಗಳು ಹೇಗೆ ಉಂಟಾಗುತ್ತವೆ. ಎರಡನೇ ಪ್ರಶ್ನೆ, ಸೋಡಿಯಂ ಕ್ಲೋರೈಡ್ ಮತ್ತು ಮೆಗ್ನೀಷಿಯಂ ಕ್ಲೋರೈಡ್ಗಳಲ್ಲಿ ಸೋಡಿಯಂ ಕ್ಲೋರೈಡ್ ಮತ್ತು ಮೆಗ್ನೀಷಿಯಂ ಕ್ಲೋರೈಡ್ಗಳಲ್ಲಿ ಅಯಾನಿಕ್ ಬಂಧ ಉಂಟಾಗುವಿಕೆಯನ್ನು ಚುಕ್ಕೆ ನಕ್ಷೆಯ ಮೂಲಕ ತೋರಿಸಿ. ಮೂರನೇ ಪ್ರಶ್ನೆ, ಅಯಾನಿಕ್ ಸಂಯುಕ್ತಗಳ ಗುಣಲಕ್ಷಣಗಳನ್ನು ಬರೆಯಿರಿ. ಅಯಾನಿಕ್ ಸಂಯುಕ್ತಗಳ ಗುಣಲಕ್ಷಣಗಳನ್ನು ಬರೆಯಿರಿ.